Sorry ass DJ. ಈ ಸಭಾಮಧ್ಯಕ್ಕೆ ಬಂದ ಕಾರಣವೇನೆಂದರೆ ನನ್ನ ಪ್ರಾಣದೊಲ್ಲಭರಾದ ಪತಿಗಳ ಐವರು ಎಲ್ಲಿಗೆ ಗಮನ ಮಾಡುತ್ತಾರೋ ಅಲ್ಲಿಗೆ ಅರ್ಥಾಂಗಿನಿಯು ಸಿದ್ಧರಾಗಿರಬೇಕಾದ ಕಾರಣ ಇಲ್ಲಿಗೆ ಬರೋಣವಾಯಿತು. ಗಂಡೆಯ ಮಗನೇ ಚೆಲುವ ಚೆನ್ನಿಗನೆ ಬಾಗುವ ನಿಮ್ಮ ಕಾರ್ಯವನ್ನೆಲ್ಲ ನೋಡ್ರಿ, ಯಾವನೋ ಒಬ್ಬ ದೊಡ್ಡ ಮಾರ್ಗದಿಂದ ತರುಣನು ನಮ್ಮ ಕಡೆಗೆ ಬಂದಂತೆ ಅವನು ಮಾತ್ರ ಮನುಷ್ಯ ಲೋಕದವನೇ ಅಲ್ಲ, ದೇವಲೋಕದವನೇ ಆಗಿರಬಹುದು. ಯಾವ ಕಾರಣದ ನಿಮಿತ್ತಾರ್ಥವಾಗಿ ಬರುವನೋ ನನಗೆ ತಿಳಿಯದಲ್ಲ ಅನುಜಾತಿಗಳಿಲ್ಲ. ಅನುಜ ಭಯ ಬರಬೇಡ. ಇಂದಿನ ದಿವಸ ಸೂರ್ಯನ ಬರಲಿ ನನಗೆ ಎದುರಾಗಿ ನಿಂತ ವೈರಿಯ ಈ ಬಾಲದಿಂದ ಅವರ ಪ್ರಾಣವನ್ನು ಹಿಡಿದು ಬಿಡುವೆನು. ಮದವೇರಿನ ರುದ್ರಾವತಾರ ಬಿದ್ದನ್ನು ಬರಲು ಸಾತ್ವಿಕ ಮಾಡಿಕೊಳ್ಳುವೆನು. ಚೈತನ್ಯ ಧರ್ಮದ ನಾನು ದೇವೇಂದ್ರನಲ್ಲಿರ್ತಕ್ಕಂಥ ಆಪ್ತ ಸೇವಕನು. ಒಳ್ಳೆಯದುತ್ತಮ್ಮ, ನಿನ್ನ ನಾಮಾಂಕಿತವೇನು? ಸ್ವಾಮಿ, ನನಗೆ ಚಿತ್ರಸೇನೆಂದು ಕರೆಯುತ್ತಾರೆ. ಚಿತ್ರಸೇನ, ನೀನು ಧಾರಕದಿಂದ ಯಾವ ಕೆಲಸದ ನಿಮಿತ್ತಾರ್ಥವಾಗಿ ಬಂದಿದ್ದೀ ಹೇಳುವಂತಾತ ನಾವು. ಹೇ ಧರ್ಮರಾಜರೇ, ಏನು ಹೇಳಲಿ? ಆ ಇಬ್ಬರು ನಿವಾತ ಕೌತುಕರೆಂಬ ಕಸರು ಅಮರಾವತಿಯ ಮೇಲೆ ದಾಳಿಯನ್ನು ಮಾಡಿ ಅಲ್ಲಿದ್ದ ಐಶ್ವರ್ಯವನ್ನು ದೋಚಿತಲ್ಲದೆ ಶಚಿದೇವಿಯನ್ನು ಅಪಹರಿಸಿರುವರು. ಆದ್ದರಿಂದ ತಮ್ಮ ಅಪ್ಪಣೆಯನ್ನು ಪಡೆದು ಅರ್ಜುನನನ್ನು ಕರೆದುಕೊಂಡು ಬರುವಂತೆ ದೇವೇಂದ್ರ ಮಹಾರಾಜರು ತಮ್ಮಲ್ಲಿಗೆ ಕಳಿಸಿರುವರು. ಧರ್ಮರಾಜರೇ, ನಮ್ಮ ತಾತನಾದ ಇಂದ್ರಾದಿಯರಿಗೆ ಈ ಪರಿ ಗೊಳಾಟವೇ? ಇದು ಎಂತ ಅಪಮಾನವು! ಈ ಸಂಗತಿಯನ್ನು ನನ್ನ ಕರುಣೆಯಿಂದ ಕೇಳಲಾರದು. ಆಗಲಿ ಮಹಾರಾಜರೇ, ಆತನನ್ನು ವಿಚಾರಿಸಿ ಕಳಿಸುತ್ತೇನೆ. ತಮ್ಮ ಅರ್ಜುನ, ಹೇ ಅಗ್ರಜ, ತಂದೆಯಾದ ಇಂದ್ರಾದಿಯವರಿಗೆ ಬಂದಿರುವ ಬಂಧನವನ್ನು ದೂರ ಮಾಡಿ ಕಳಿಸುವುದಲ್ಲ. ಇದಕ್ಕೆ ಹೇಗೆ ಮಾಡಿ ಹೇ ಅಗ್ರಜ, ಹೇ ಲೋಕಕ್ಕೆ ನಡೆದುಕೊಳ್ಳಲು ಈ ನಾಳೆ ಮಾಡುತ್ತಿದ್ದ ಕಾರ್ಯವನ್ನು ಹಿಂದೆ ಮಾಡಬೇಕು. ಆಡಬೇಡ. ಈಗಿಂದ ಹೇಗಿದ ಹೋಗಿ ಆ ಮಂದಮತಿಗಳಾದ